ದೇಶದ ಸಮಸ್ತ ನಾಗರಿಕರಿಗೆ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಈ ಒಂದು ಸಂದರ್ಭದಲ್ಲಿ 79ನೇ ಸ್ವಾತಂತ್ರ್ಯ ದಿನದ ಅಂಗವಾಗಿ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಒಂದು ಸಂಚಾರ ಜಾಗೃತಿಗಾಗಿ ಸುಮಾರು 2 ಗಂಟೆಗಳ ಕಾಲ ಮ್ಯಾರಥಾನನ್ನು ಹಮ್ಮಿಕೊಂಡಿದ್ದೇನೆ. ಇವತ್ತು ಬೆಳಗ್ಗೆ ಮುಂಜಾನೆ 6 ಗಂಟೆ ಜಕ್ಕೂರು ವಿಮಾನ ನಿಲ್ದಾಣದಿಂದ ಹೆಬ್ಬಾಳ ಮತ್ತು CBI, ಅದೇ ರೀತಿ ಪ್ಯಾಲೇಸ್ ಗುಟ್ಟಳ್ಳಿ, ಆಮೇಲೆ ನಮ್ಮ ಶಿವಾನಂದ ಸರ್ಕಲ್ಲು, ಸ್ಯಾಂಕಿ ರೋಡು, ಈ ರಸ್ತೆ ಮುಖಾಂತರ ವಿಧಾನಸೌಧ ರಾಜಭವನದ ಮುಂಭಾಗದಲ್ಲಿ ಸಾರ್ವಜನಿಕರಿಗೆ ವಿಶಿಷ್ಟವಾಗಿ ಒಂದು ಸಂಚಾರ ಜಾಗೃತಿಗಾಗಿ ಒಂದು ಮ್ಯಾರಥಾನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೇನೆ. ಇವತ್ತಿನ ಮ್ಯಾರಥಾನ್ನ ಉದ್ದೇಶ ಇಷ್ಟೇ, ಇವತ್ತು ಜನ ಮರಳು ಮೊಬೈಲ್ ಮರಳು ಅನ್ನೋ ರೀತಿಯಲ್ಲಿ ಆಗಿದೆ. ಯಾಕಂದ್ರೆಗಿನ ಇವತ್ತು ಮನುಷ್ಯ ತನ್ನ ಜೀವಕ್ಕಿಂತ ಹೆಚ್ಚಾಗಿ ಮೊಬೈಲನ್ನು ಬಳಸ್ತಾ ಇದ್ದಾನೆ. ಮೊಬೈಲ್ನಿಂದ ಸಂಬಂಧಗಳು ಹಾಳಾಗೋಗಿದ್ದಾವೆ. ಮೊಬೈಲ್ನಿಂದ ಎಲ್ಲ ರೀತಿಯ ಹಾನಿಗಳು ನಮಗೆ ಆಗ್ತಾಯಿದೆ. ಆರೋಗ್ಯ ಹಾನಿ ಆಗಿರ್ಬೋದು, ಸಂಬಂಧಗಳ ಹಾನಿ ಆಗಿರ್ಬೋದು, ಈ ಥರ ಆಗ್ತಾಯಿದೆ. ಇವತ್ತು ಏನಾಗ್ತದೆ, ಇವತ್ತು ನಾವು ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ಜನ ಇವತ್ತು ಮೊಬೈಲ್ನ ಕಂಟಿನ್ಯೂಸ್ ಆಗಿ ಒಂದು ಫೋನ್ನಲ್ಲಿ ಮಾತಾಡ್ತಾ ಚಲಿಸುವಂಥದ್ದು ಭಾಳ ಅಪಘಾತಕಾರಿಯಾಗಿರುತ್ತದೆ. ಇದು ಕೇವಲ ತಮ್ಮ ಜೀವಕ್ಕೆ ಹಾನಿ ಆಗೋದಲ್ಲದೆ ಇತರರ ಜೀವಕ್ಕೆ ಕೂಡ ಹಾನಿ ಆಗುವಂಥ ಪ್ರಸಂಗ ಇದು. ಯಾಕಂದರೆ ಇವತ್ತು ದೇಶದಲ್ಲಿ ಹಲವಾರು ರಸ್ತೆ ಮಧ್ಯದಲ್ಲಿ ಅಪಘಾತ ಆಗ್ತಾಯಿದೆ ಅನ್ನೋದಕ್ಕೆ ಮುಖ್ಯ ಕಾರಣ ಮೊಬೈಲ್ ಬಳಸ್ತಿರೋದು ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಮಾಹಿತಿಗಳ ಪ್ರಕಾರ ಮೊಬೈಲ್ ಹೆಚ್ಚಾಗಿ ಬಳಸ್ತಿರೋದ್ರಿಂದ ಅಪಘಾತಗಳಾಗ್ತದೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಿದ್ದೇನೆ. ಹಾಗಾಗಿ ನಿಮ್ಮ ಜೀವಕ್ಕಿಂತ ಹೆಚ್ಚು ಮೊಬೈಲ್ ಅಲ್ಲ, ಮೊಬೈಲ್ ಸಂಭಾಷಣೆ ಅಲ್ಲ. ನಿಮ್ಮ ಜೀವ, ನೀವು ಬದುಕಿದ್ರೆ ಪ್ರಪಂಚ, ನೀವಿಲ್ಲ ಅಂತಂದರೆ ಈ ಪ್ರಪಂಚ ಏನೂ ಅಲ್ಲ. ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ನಾವು ಮೊಬೈಲ್ ಬೆಳೆಸಿ ಸತ್ತರೆ ಸರ್ಕಾರದ ಅಂಕಿ ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ ಅಷ್ಟೇ ನಾವು. ಆದರೆ ನಮ್ಮ ಕುಟುಂಬಗಳಿಗೆ ನಾವೇ ಮುಖ್ಯ ಅಂಕಿ. ಇದನ್ನು ಇಟ್ಕೋಬೇಕು, ಮನಸ್ಸಲ್ಲಿ ಇಟ್ಕೋಬೇಕು. ನಾವು ನಮ್ಮ ಜೀವಕ್ಕೆ ಹಾನಿ ಮಾಡ್ಕೊಳ್ಳೋದಲ್ಲ, ಇನ್ನೊಬ್ಬರ ಜೀವಕ್ಕೆ ಹಾನಿ ಮಾಡದೇ ಇರೋಂಥ ರೀತಿಯಲ್ಲಿ ಆಗಬೇಕು ಅಂತಂದರೆ ನಾವು ಮೊಬೈಲನ್ನು ಸಂಚಾರ ಸಂದರ್ಭದಲ್ಲಿ ತ್ಯಜಿಸಬೇಕು. ಯಾಕಂದರೆ ಇವತ್ತು ಮನುಷ್ಯ 100 ವರ್ಷ 1000 ವರ್ಷ ಬದುಕ್ತಾನೆ ಅನ್ನೋ ಉದಾಹರಣೆ ಇಲ್ಲ. ಇವತ್ತು ಮಲಗಿದವನು ಮುಂಜಾನೆ ಹೇಳ್ತಾ ಇಲ್ಲ ಅಂದಮೇಲೆ ನಾನು ಸಾಯೋದ್ರ ಜೊತೆಗೆ ಇನ್ನೊಬ್ಬರು ಸಾಯಿಸೋದು ಬೇಡ. ಯಾಕಂದ್ರೆಗಿನ ಇವತ್ತು ಆಯಾ ವ್ಯಕ್ತಿ, ಆಯಾ ಕುಟುಂಬದಲ್ಲಿ ಅವರದ್ದೇ ಆದ ಜವಾಬ್ದಾರಿ ಇರ್ತದೆ. ಅವ್ರ ಮನೆಯಲ್ಲಿ ಅವನ್ನ ಕಳ್ಕೊಂಡವ್ರಿಗೆ ಗೊತ್ತಾಗುತ್ತೆ ಆ ವ್ಯಕ್ತಿಯ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ. ಯಾಕಂದರೆ ಕಳ್ಕೊಳ್ಳೋಂಥ ವ್ಯಕ್ತಿ ಆ ಕುಟುಂಬಕ್ಕೆ ಆಧಾರ ಸ್ತಂಭನೇ ಆಗಿರ್ತಾನೆ. ಹಾಗಾಗಿ ಯಾವುದೇ ನಿಮ್ಮ ಕರೆಗಳು ಬಂತು ಅಂತಂದ್ರೆಗಿನ ದಯವಿಟ್ಟು ಸೈಡಿಗೆ ನಿಲ್ಲಿಸಿ, ಹೋಗಿ ಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡಿ. ಅದನ್ನೇ ಯಾರಾದರೂ ಜನ ಖಂಡಿಸೋಕೆ ಬಂದರೆ ಅವ್ರ ಮೇಲೆ ಹಾರಾಡೋದು, ದೌರ್ಜನ್ಯ ಮಾಡೋಂಥ ಪ್ರಸಂಗಗಳು ಬೇಡ. ಯಾಕಂದರೆ ಸಂಚಾರದಲ್ಲಿ ಮೊಬೈಲ್ ಬಳಕೆ ಮಾಡೋದು ದಂಡನೀಯ ಅಪರಾಧ ಅನ್ನೋದು ತಲೆಯಲ್ಲಿಟ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಈ ಒಂದು ಮೊಬೈಲ್ನ ತ್ಯಜಿಸುವಂಥ ಕೆಲಸಕ್ಕೆ ಕೈ ಹಾಕಿ ನೀವು ಮೊಬೈಲ್ ಬಳಸಿ ಬೇಡ ಅನ್ನೋಕ್ಕೆ ನಾವು ಯಾವುದೇ ರೀತಿ ಹಕ್ಕು ಹೊಂದಿಲ್ಲ. ಆದ್ರಿಗಿನ ಸಂಚಾರದಲ್ಲಿ ಬೇಡ. ನೀವು ವೈಯಕ್ತಿಕವಾಗಿ ಎಷ್ಟೇ ಬಳಸಿದರೂ ಯಾರೂ ನಿಮಗೆ ವಿರೋಧಿಸೋದಲ್ಲ. ಹಾಗಾಗಿ ನಿಮ್ಮ ಜೀವನ ಕಾಪಾಡಿಕೊಳ್ಳೋದಲ್ಲದೆ ಇತರರ ಜೀವನವನ್ನು ಕಾಪಾಡಿ ರಸ್ತೆ ಅಪಘಾತಗಳನ್ನು ನಿಯಂತ್ರಿಸಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.